ಸಲುವಾಗಿ ಕೆಲಸ ಮಾಡುವಂತದನ್ನ ಖಂಡಿತ ನಮ್ಮ ಮನಸ್ಸಲ್ಲಿಟ್ಟು ನಾವು ಮುಂದಕ್ಕೆ ಹೋಗೋಣ. ನಾವು ಮಾಡುವಂತ ತುಂಬಾ ಒಂದು ಕಾರ್ಯಕ್ರಮದಲ್ಲಿ ಒಬ್ಳು ಪ್ರಶ್ನೆ ಕೇಳಿದ್ಲು ಮೋದಿ ಅವರಿಗೆ, ಸರಿ ನೀವು ಮತ್ತೆ 2047ಕ್ಕೆ ವಿಕಸಿತ ಭಾರತ ಮಾಡಬೇಕು, 140 ಕೋಟಿ ಜನ ಒಂದು ಹೆಜ್ಜೆ ಹಾಕ್ಬೇಕು ಅಂತ ಹೇಳ್ತೀರಲ್ಲ, ನಾನೇನ್ ಮಾಡ್ಬೋದು? ನಾನು ಗೃಹಿಣಿ, ನಂಗೇನು ಉದ್ಯೋಗ ಇಲ್ಲ, ನಾನು ಯಾವ ರಾಜಕಾರಣದಲ್ಲಿ ಇಲ್ಲ, ನಂಗೇನು ಸಂಬಂಧ ಇಲ್ಲ, ಆದ್ರೆ ನಾನೇನ್ ಮಾಡ್ಬೋದು ಅಂತ ಕೇಳಿದ್ರು. ಮೋದಿ ಅವರು ಒಂದೇ ಮಾತು ಹೇಳಿದ್ರು, ತಾಯಿ ನೀನು ತಾಯಿ, ನಿನ್ನ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಬೋದಾ, ಅವರಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೋದಾ, ಅವರಿಗೆ ಒಳ್ಳೆ ಶಿಕ್ಷಣ ಕೊಡ್ಬೋದಾ, ನಿನ್ನ ಮನೆ ಮಂದಿಗೆ ಒಳ್ಳೆ ಆರೋಗ್ಯ ಕೊಡ್ಬೋದಾ, ಒಳ್ಳೆ ಪ್ರೋಟೀನ್ ಆಹಾರ ತಯಾರು ಮಾಡಿ ಬಡಿಸ್ಬೋದಾ, ನಿನ್ನ ಮನೆಯನ್ನ ನಿನ್ನ ಪರಿಸರವನ್ನ ಸ್ವಚ್ಛ ಇಟ್ಕೊಳ್ಬೋದಾ, ಇದೇ ನೀನು ದೇಶಕ್ಕೆ ಮಾಡ್ತಾ ಇರುವಂತ ದೊಡ್ಡ ಕೆಲಸ ಅಂತ ಹೇಳಿ ಮೋದಿ ಅವರು ಆ ತಾಯಿಗೆ ಹೇಳಿದ್ರು. ಇದನ್ನ ಇವತ್ತು ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಮುಂದಕ್ಕೆ ಹೋಗೋಣ ಅನ್ನುವಂಥದ್ದನ್ನು ಹೇಳ್ತಾ, ಪೂಜನೀಯ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಅವರನ್ನು ಮತ್ತೆ ಸ್ಮರಣೆ ಮಾಡಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ವೈಚಾರಿಕದ ಆಧಾರದಲ್ಲಿ ನಾವು ಕೂಡ ಮುಂದಕ್ಕೆ ಹೋಗೋಣ. ನಮ್ಮ ದೇವರು, ನಮ್ಮ ದೇಶ, ನಮ್ಮ ದೇವಸ್ಥಾನ, ನಮ್ಮ ಕಾವಿ ಬಟ್ಟೆ, ನಮ್ಮ ವೈಚಾರಿಕತೆ ಇದನ್ನ ಬೆಳೆಸುವಂತ ಮತ್ತು ಉಳಿಸುವಂತ ಮತ್ತು ಇದನ್ನ ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂತ, ಇದು ನಮ್ಗೆ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರಿಸುವಂತ ಕೆಲಸವನ್ನ ನಮ್ಮ ಮಕ್ಕಳಿಗೆ ಕೂಡ ಈ ಮಾರ್ಗದಲ್ಲಿ ನಡೆಯೋದಕ್ಕೆ ಚಿಕ್ಕ ಪುಟ್ಟ ವಿಚಾರದಲ್ಲೂ ಅವರಿಗೆ ಪ್ರೇರಣೆ ಕೊಡುವಂತ ಕೆಲಸವನ್ನ ನಾವೆಲ್ಲರೂ ತಾಯಂದ್ರು ಮಾಡೋಣ ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಮತ್ತೊಮ್ಮೆ ಗಣ್ಯಮಾನ್ಯ ವ್ಯಕ್ತಿಗಳನ್ನ ಪುಷ್ಪಾರ್ಚನೆ ಮಾಡಬೇಕು ಅಂತೇಳಿ ಲೋಕಮಾತಾ ಅಹಲ್ಯಾಜಿ ಹೋಳ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಶ್ರೀಮತಿ ಭಾರತಿ ಶಕ್ತಿ ಮೇಡಮ್ನವರನ್ನ ಒಂದೆರಡು ಮಾತುಗಳನ್ನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೆ. ಇಂದಿನ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರತಕ್ಕಂತ ಸಂಸದರಾಗಿರ್ತಕ್ಕಂಥ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದ ಏಕೈಕ ಮಹಿಳಾ ಭಾರತೀಯ ಜನತಾ ಪಕ್ಷದ ಮಹಿಳಾ MP ಮತ್ತೆ ಅವರ ಕಾರ್ಯವೈಖರಿ ನಮ್ಗೆಲ್ಲರಿಗೂ ಒಂದು ಸ್ಫೂರ್ತಿ ಕೊಡುವ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಹಲ್ಯಾಬಾಯಿಯವರನ್ನ ನಾವು ಹೇಗೆ ನಮ್ಮ ಬದುಕಿನ ಆದರ್ಶ ಅಂತ ಹೇಳ್ತೇವೋ, ಅವರ ಶೋಭಾ ಅವರದು ರಾಜಕೀಯ ನಮ್ಮ ಬದುಕಿಗೆ, ನಿಮ್ಮೆಲ್ಲರ ಬದುಕಿಗೆ ರಾಜಕೀಯದಲ್ಲಿ ಹೇಗೆ ಮುಂದೆ ಬರ್ಬೋದು, ಯಾವ ರೀತಿ ಮಾಡಬಹುದು, ಆಡಳಿತ ಯಾವ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ಅವರು ಕೂಡ ನಮ್ಗೆ ಒಂದು ಆದರ್ಶ ಅಂತ ಹೇಳ್ತಾ, ಇವತ್ತು ನಮ್ಗೆ ಒಂದು ಸಚಿವರಾಗಿ, ಕೇಂದ್ರ ಸಚಿವರಾಗಿ ಇವತ್ತು ನಮ್ ಜೊತೆ ಇದ್ದಾರೆ. ಅದು ನಮ್ಗೆಲ್ಲರಿಗೆ ಸಂತೋಷ ಅಂತ ಹೇಳಿದ್ರೆ, ಇವತ್ತು ನಾವು ಆಲ್ರೆಡಿ ಕಳೆದ ಒಂದು ತಿಂಗಳಿಂದ ಅಹಲ್ಯಾಬಾಯಿ ಹೋಳ್ಕರ್ ಅವರ ಕಾರ್ಯಕ್ರಮವನ್ನ ರಾಜ್ಯದ ಉದ್ದಗಲಕ್ಕೂ ಮಾಡ್ತಾ ಇದ್ದೇವೆ. ಇವತ್ತು ಅವರದು ಜನ್ಮದಿನ 31, ಇವತ್ತು ಜನ್ಮದಿನ. ಆ ಜನ್ಮದ ದಿನದಂದು ಸರಿಯಾದ ವ್ಯಕ್ತಿ, ಸರಿಯಾದ ವೇದಿಕೆ, ಕರ್ನಾಟಕದ ರಾಜಧಾನಿಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು, ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಪ್ರತಿನಿಧಿಸುವಂತ ಮಹಿಳೆಯರು ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ. ಇವತ್ತು ನಮ್ಗೆ ಈ ದೇಶ ನಮ್ಗೆ ಬಹಳಷ್ಟು ಕೊಟ್ಟಿದೆ. ದೇಶವನ್ನ ಕೇಳಿದ್ರೆ ನಮ್ಗೆ ಇಲ್ಲಿ ವೇದ ಕೊಟ್ಟಿದೆ, ಉಪನಿಷತ್ತು ಕೊಟ್ಟಿದೆ, ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಎನ್ನುವುದಕ್ಕೆ ಭಗವದ್ಗೀತೆ ಕೊಟ್ಟಿದೆ, ರಾಮಾಯಣ, ಮಹಾಭಾರತ ಎಲ್ಲವನ್ನು ಕೊಟ್ಟಿದೆ. ಇತಿಹಾಸದ ಪುಟವನ್ನು ತೆರೆದ್ರೆ ನಮ್ಗೆ ಅನೇಕ ಮಹಾರಾಜರುಗಳ ಚರಿತ್ರೆಯನ್ನು ನಾವು ಓದ್ತೇವೆ, ಋಷಿ ಮುನಿಗಳ ಚರಿತ್ರೆಯನ್ನು ಓದ್ತೇವೆ, ಜ್ಞಾನಿಗಳು, ವಿಜ್ಞಾನಿಗಳು, ಕವಿಗಳು ಎಲ್ಲ ಚರಿತ್ರೆಯನ್ನು ಓದ್ತೇವೆ. ನಾವು ಯಾವಾಗಲೂ ಕೇಳಿಕೊಂಡು ಮಹಿಳಾ ಅಂತ ಹೇಳಿದಕೊಳ್ಳ ಹೋರಾಟಗಾರರು ಮಹಿಳೆಯರು ಯಾರಂತ ಹೇಳಿದ್ರೆ ನಮ್ಗೆ ನೆನಪು ಬರುವಂತಹದ್ದು ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವನಕೆ ಓಬವ್ವ, ಅಬ್ಬಕ್ಕ ರಾಣಿ, ಕೆಳದಿ ಚೆನ್ನಮ್ಮ, ಹೌದಾ ಅಲ್ವಾ? ಸರಿತಾನೆ? ಮತ್ತೆ ಯಾರ್ದಾದ್ರೂ ನೆನಪು ಬರ್ತದ? ಅಹಲ್ಯಾಬಾಯಿ ಹೋಳ್ಕರ್ ಅವರ ನೆನಪು ಯಾವತ್ತಾದ್ರೂ ಬಂದಿದೆಯಾ? ಅಹಲ್ಯಾಬಾಯಿ ಹೋಳ್ಕರ್ ಅವರು ಉತ್ತರ ಭಾರತದವರು. ನನ್ಗೆ ಗೊತ್ತಿದ್ದಂಗೆ ಅಹಲ್ಯಾಬಾಯಿ ಹೋಳ್ಕರ್ ಅಂತ ಹೇಳಿದ್ರೆ ಅವರು ಗುಡ್ ಗವರ್ನರ್, ಒಳ್ಳೆ ಆಡಳಿತಗಾರರು ಅಂತ ಇಷ್ಟು ಗೊತ್ತುವಿನ ಬೇರೆ ಗೊತ್ತಿಲ್ಲ.
ಯಾವಾಗ ನಮ್ಮ ಪಾರ್ಟಿ ಇದನ್ನ ದೇಶದಲ್ಲಿ ಎಲ್ಲ ಕಡೆ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡಿದ ನಿಟ್ಟಿನಲ್ಲಿ ಮಾಡಿದ್ರ ಪುಸ್ತಕ ಇಟ್ಕೊಂಡು ನಾನು ರಾತ್ರಿ 12 ಗಂಟೆಗೆ ಕೂತಿದ್ದೆ. ಹಿಂಗೆ ಬೆಳಿಗ್ಗೆ ತನಕ ನನ್ಗೆ ಆ ಪುಸ್ತಕ ಬಿಡ್ಲಿಕ್ಕೆ ಆಗ್ಲಿಲ್ಲ ಓದುದನ್ನ. ಅಷ್ಟು ಚಂದ ಚರಿತ್ರೆ. ಒಂದು ವ್ಯಕ್ತಿಯಲ್ಲಿ ಯಾವ ಗುಣಗಳಿರ್ಬೇಕು ಎಲ್ಲ ಗುಣ, ಸರ್ವ ಮಾತ್ರ ಹೃದಯ ಅವ್ರು ಹೇಳ್ತಾರೆ. ಅವರ ಬಗ್ಗೆ ನಾನು ಈ ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ. ಈ ರೀತಿ ಎಲ್ಲ ಕೂಡ ಧಾರ್ಮಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಸಾರ್ವಜನಿಕ ಕ್ಷೇತ್ರ, ಆಡಳಿತ, ಇದರಲ್ಲಿ ಒಂದರಲ್ಲೂ ಕೂಡ ಕಪ್ಪು ಚುಕ್ಕೆ. ಅವಳ ವೈವಾಹಿಕ ಬದುಕನ್ನು ನೋಡಿದ್ರೆ ಬಹುಶಃ ಇಲ್ಲಿ ನಾವೆಲ್ಲರೂ ಕೂಡ ನನ್ಗೆ ಆಶ್ಚರ್ಯ ಆಗುತ್ತೆ. ಇವತ್ತು ಗಂಡ ಕುಡುಕ, ಗಂಡ ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಆ ಗಂಡನನ್ನ ದಾರಿಗೆ ತರಲಿಕ್ಕೆ ಅವಳು ಇವತ್ತು ನಾವೇನಾದ್ರೂ ಗಂಡ ಗೊರಕೆ ಹೊಡೆದ್ರೆ ಡೈವರ್ಸ್ ಕೊಡುವಂತ ಪರಿಸ್ಥಿತಿಯಲ್ಲಿ ಇರುವಂತವ್ರು ಇದೆ. ಗೊರಕೆ ಹೊಡೆದಂತ ಡೈವರ್ಸ್, ಫ್ಲೆಶ್ ಆನ್ ಮಾಡ್ಲಿಲ್ಲ ಅಂತ ಡೈವರ್ಸ್. ಆದ್ರೆ ಅವಳು ಆ ಗಂಡನನ್ನ ತಿದ್ಲಿಕ್ಕೆ ಮಾಡಿದಂತ ಪ್ರಯತ್ನ, ಅದರಲ್ಲಿ ತೆಗೆದುಕೊಂಡಂತ ಯಶಸ್ಸು ಬಹುಶಃ ಅವರು ಹೇಳ್ತಾರೆ, ನಾನು ಹೇಳಲ್ಲ. ಆದ್ರಿಂದ ಅಹಲ್ಯಾಬಾಯಿಯವರು ನಿಜವಾಗಿ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಗುಣ ಸಂಪನ್ನೆಯ ಮಹಾರಾಣಿ ಯಾರಾದ್ರೂ ಇದ್ರೆ ಒಂದು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಆದ್ರಿಂದ ನಾನು ಎಲ್ಲ ಆ ವಿಷಯವನ್ನ ಅವರೆಲ್ಲ ಹೇಳ್ತಾರೆ. ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಅವರ ಬದುಕು, ಅವರ ಆಡಳಿತವನ್ನ ನರೇಂದ್ರ ಮೋದಿ ಅವರು ಬಹುಶಃ ನಮ್ಮೆಲ್ಲರಿಗೂ ಕೂಡ ನಾವೆಲ್ಲ ಬೆಳೆದದ್ದು ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅಂತ. ಆ ಎಲ್ಲವನ್ನ ಸರ್ವರಿಗೆ ಸಮಪಾಲು ಬಾಳನ್ನ ಕೊಡುವ ನಿಟ್ಟಿನಲ್ಲೇ ಅವಳ ಚರಿತ್ರೆ ಇರೋದು. ತಾಯಿ ಚರಿತ್ರೆನೇ ಆ ನಿಟ್ಟಿನಲ್ಲಿದೆ. ಯಾವ ರೀತಿಯ ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ಎಲ್ಲರ ಹತ್ರ, ಯಾವ ರೀತಿ ಕಾನೂನು ಪ್ರಿಯೆ, ಎಲ್ಲ ಹಂತದಲ್ಲೂ ಕೂಡ ನಮ್ಗೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ನಾರಿ ಶಕ್ತಿ, ಬೇಟಿ ಬಚಾವೋ ಬೇಟಿ ಪಡಾವೋ, ವಿದ್ಯಾಭ್ಯಾಸ ಕೊಡುವಂತದ್ದು, ಆಮೇಲೆ ವೋಕಲ್ ಫಾರ್ ಲೋಕಲ್, ಆಮೇಲೆ ಆತ್ಮನಿರ್ಭರ್ ಭಾರತ್, ಮಹೇಶ್ವರಿ ಸಾರಿಯ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ರೀತಿ ಎಲ್ಲವನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡುವ ಒಂದೊಂದು ಹೆಜ್ಜೆಯನ್ನು ಕೂಡ ನಮ್ಗೆ ಅವಳ ಚರಿತ್ರೆಯನ್ನು ಓದುವಾಗ ನೆನಪು ಬರ್ತದೆ. ಆದ್ರಿಂದ ಇನ್ನು ಒಂದು ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಯಾಕಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೇವೆ. ನಮ್ಗೆಲ್ಲರಿಗೂ ಕೂಡ ಅನೇಕ ಯುವ ಶಕ್ತಿಗಳಿಗೆ ಕೇಳಿದ್ರೆ ಯುವಕರೆಲ್ಲ ಹೇಳೋದು, ಏನು ಭಾರತ ಅಂದ್ರೆ ಏನ್ ಮಾಡಿರ್ಬೋದು, ನಮ್ಗೆ ಏನು ವಿದ್ಯಾಭ್ಯಾಸ, ಏನಿತ್ತು ವಿದ್ಯಾಭ್ಯಾಸ, ಬ್ರಿಟಿಷರ್ ಬಂದ ಮೇಲೆ ನಾವು ಇಂಗ್ಲಿಷ್ ಕಲ್ತಿದ್ದೇವೆ ಅಂತ. ಕೆಲವರು ಬ್ರಿಟಿಷರ್ ಬಂದ ಮೇಲೆ ಇಂಗ್ಲಿಷ್ ಕಲ್ತಿದ್ದೇವೆ. ನಾನು ಶಾಲಾ ಕಾಲೇಜ್ಗೆ ಹೋಗುವಾಗ ಅವ್ರು ಮಾತಾಡುವಂತದ್ದು. ಆಮೇಲೆ ನಮ್ಮ ರಸ್ತೆ ಬ್ರಿಟಿಷರ್ದೇ ಚೆನ್ನಾಗಿತ್ತು, ರಸ್ತೆ ಇತ್ತು, ರೈಲು ಕೊಟ್ರು, ಅದು ಕೊಟ್ರು, ಇದು ಕೊಟ್ರು, ಏನು ನಮ್ದೇ ಎಲ್ಲ ಮಾಡ್ಲಿಲ್ಲ, ಅವರು ಬ್ರಿಟಿಷರ್ ಕೊಟ್ರು ಅಂತ. ನಮ್ಮ ಪದ್ಧತಿ ಕೂಡ ನಾವು ಯಾವ ರೀತಿ ಇರ್ತೇವೆ ಅಂತ ಹೇಳಿದ್ರೆ ಪಾಶ್ಚಾತ್ಯ ಪದ್ಧತಿಗಳನ್ನ ನಾವು ಅನುಕರಣೆ ಮಾಡುವಂತ ವ್ಯವಸ್ಥೆಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಆದ್ರೆ ಒಬ್ಬ ಅಂತೆ ಒಂದು ಕೀ ಬಿಸಾಡಿ ಹೋಗುತ್ತಂತೆ. ಕೀ ಬಿಸಾಡಿ ಹೋದಾಗ ಅವನು ಲೈಟ್ ಕಂಬದ ಕೆಳಗಡೆ ಹುಡುಕ್ತಾ ಇರ್ತಾನೆ. ಒಬ್ಬ ಬಂದು ಕೇಳ್ತಾನಂತೆ, ಏನ್ ಮಾಡ್ತಾ ಇದ್ದೀನಿ, ನನ್ನ ಕಾರಿದ ಕೀ ಬಿಸಾಡಿ ಹೋಗಿದೆ, ಅದಕ್ಕೆ ಹುಡುಕ್ತಾ ಇದ್ದೇನೆ. ಎಲ್ಲಿ ಬಿಸಾಡಿ ಹೋಯ್ತು? ಆ ಕಂಬದ ಹತ್ರ ಬಿಸಾಡಿ ಹೋಯ್ತು. ಆ ಕಂಬದ ಹತ್ರ ಬಿಸಾಡಿ ಹೋದ್ರೆ ಅಲ್ಲಿ ಹುಡುಕ್ಬೇಕಲ್ಲ, ಇಲ್ಲಿ ಯಾಕೆ ಹುಡುಕ್ತಿ ಇದ್ದಿ ಅಂತ ಹೇಳಿದ್ರೆ ಅಲ್ಲಿ ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ಇವತ್ತು ನಾವೆಲ್ಲರೂ ಕೂಡ ಅನೇಕರು ಪಾಶ್ಚಾತ್ಯ ಸಂಸ್ಕೃತಿಯ, ಪಾಶ್ಚಾತ್ಯ ವಿಚಾರವನ್ನ ಹುಡುಕ್ಲಿಕ್ಕೆ ಅಲ್ಲಿ ನೋಡ್ತೇವೆ. ಇಲ್ಲೇ ಬೆಳಕಿದೆ, ಇಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಬೆಳಕನ್ನ ನಾವು ಪಡ್ಕೊಂಡು ಬದುಕಬೇಕು ಅನ್ನೋದನ್ನ ಇಲ್ಲಿ ತಾಯಂದರು ನಾವು ಕೂತಿದ್ದೇವೆ. ನಮ್ಮ ಮಕ್ಕಳಿಗೆ ಹೇಳುವಂತ ವ್ಯವಸ್ಥೆಯನ್ನ ನಾವೆಲ್ಲರೂ ಕೂಡ ಇಲ್ಲಿ ಮಾಡ್ಬೇಕಂತ ವಿನಂತಿಯನ್ನ ಮಾಡಿ, ಇನ್ನೊಮ್ಮೆ 300 ವರ್ಷದ ಒಂದು ಇತಿಹಾಸವನ್ನ ಬಹುಶಃ ಇವತ್ತು ನಮ್ಮ ಪಾರ್ಟಿಯ ಅಧ್ಯಕ್ಷರಿಗೆ, ಮೋದಿ ಅವರಿಗೆ ನಾವು ವಂದನೆಯನ್ನ ಸಲ್ಲಿಸಬೇಕು. ಇಲ್ಲದ್ರೆ ಇಷ್ಟು ಸವಿಸ್ತಾರವಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ವಿಷಯ ನಾನೇನು ಬಿಚ್ಚಿಲ್ಲ, ಅವರೇನು ಹೇಳಲಿಲ್ಲ. ಇವತ್ತು ಶ್ಯಾಮಲ ಅವರು ಹೇಳ್ತಾರೆ ನಿಮ್ಗೆ ನಿಮ್ಮ ಓದುವಾಗ ನನ್ನ ಮೈ ರೋಮಾಂಚನ ಇತ್ತು, ಅನೇಕ ವಿಷಯಗಳ ಬಗ್ಗೆ ಓದುವಾಗ. ಆದ್ರಿಂದ ನೀವು ಹೋಗ್ಬೇಕು, ಮಹೇಶ್ವರಿಸ್ಗೆ ಹೋಗ್ಬೇಕು. ಅಲ್ಲಿ ಮಹೇಶ್ವರಿಯಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಮಾತಾ ಅಹಲ್ಯಾಬಾಯಿ ಕಾ ಪವಿತ್ರ ನಗರಿಕೋ ಆಪ್ತ ಸ್ವಾಗತ ಅಂತ. ಆದ್ರಿಂದ ಅಲ್ಲಿ ಹೋಗ್ಬೇಕು. ಮನೋರಂಜನೆಗಾಗಿ ಎಲ್ಲ ನಮ್ಮ ಪ್ರವಾಸ, ಇತಿಹಾಸ, ಚರಿತ್ರೆಯನ್ನ ಕಲ್ತುಕೊಳ್ಳುವಂತ ಪ್ರವಾಸ ನಮ್ದಾಗ್ಬೇಕು ಅನ್ನೋ ವಿನಂತಿಯನ್ನ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ, ಅಹಲ್ಯಾಬಾಯಿ ಹೋಳ್ಕರ್ ಅವರು ನಮ್ಮ ಬದುಕಿಗೂ ಕೂಡ ಬಹಳ ದೊಡ್ಡ ಆದರ್ಶ ಆಗ್ಲಿ. ನಾವು ಈ ಕಥೆಗಳನ್ನ ಕೇವಲ ನಾವು ಕೇಳಿ ಹೋಗುದಲ್ಲ, ಅವರ ಚರಿತ್ರೆಯನ್ನ ನಮ್ಮ ಮಕ್ಕಳಿಗೆ ಕೂಡ ಹೇಳುವಂತದನ್ನ ನಾವು ಮಾಡಬೇಕು ಅಂತ ವಿನಂತಿಯನ್ನ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕೀ ಜೈ. ಲೋಕಮಾತಾ ಅಹಲ್ಯಾಬಾಯಿ ಜಿಯವರ ಜೀವನ ಚರಿತ್ರೆ ನಮ್ಮೆಲ್ಲರಿಗೂ ಅಧ್ಯಯನಕ್ಕೆ ಎಷ್ಟು ಪ್ರಮುಖತೆ ಅಂತೇಳಿ ತಿಳಿಸ್ಕೊಟ್ಟಂತ ಶ್ರೀಮತಿ ಭಾರತಿ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಗಣ್ಯಮಾನ್ಯರಿಂದ ಲೋಕಮಾತಾ ಅಹಲ್ಯಾಬಾಯಿ ಜಿ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ.
बोलो भारत माता की, भारत माता की, लोकमाता अहल्याबाई होळकर जी की, राष्ट्र तपस्विनी अहल्याबाई होळकर जी की, लोकमाता अहल्याबाई होळकर जी की. ಪರಸ್ಪರ ದಯವಿಟ್ಟು ಮಾತನಾಡಬೇಡಿ. ನಿಮ್ಮೆಲ್ಲರ ದೀರ್ಘ ಚಪ್ಪಾಳೆ ಇರಲಿ ಪುಷ್ಪಾರ್ಚನೆ ಜೊತೆಯಲ್ಲಿ. ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಅವರ ಉದ್ಘಾಟನಾ ಭಾಷಣದಲ್ಲಿ ಲೋಕಮಾತಾ ಅಹಲ್ಯಾಬಾಯಿಯವರ ಆ ಜೀವನ ಚರಿತ್ರೆಯನ್ನ ರಾಜಕಾರಣ ಮತ್ತು ಸುದೀರ್ಘ ದೂರದೃಷ್ಟಿ ಇಟ್ಟು ಮಾಡಿದಂತ ಧಾರ್ಮಿಕ ಕಾರ್ಯಕ್ರಮಗಳು